ನಿರುದ್ಯೋಗ ಭಾವನೆ, ಭಾವನೆ ನಿರುದ್ಯೋಗ ರೀ. ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಪಡ್ತಿರೋರು ಯಾರ್ರಿ? ಭಾರತದಿಂದ ಹಿಡಿದು ಜಾಗತಿಕ ಮಟ್ಟದಲ್ಲಿ ಶೋಷಣೆಯನ್ನು ಪಡ್ತಿರೋದು ಯಾರಿಂದ? ಮಾನವದಿಂದನೇ. ಒಂದು ಯಂತ್ರ ನಮ್ಮ ಭಾವನೆ ಕಿತ್ಕದೆ ಅಂತ ಹೇಳ್ತಾನೆ ಅವರು. ಈವತ್ತವರೆಗೂ ನಮ್ಗೆ ಸಮಾನತೆ ಇದೆಯೇನ್ರಿ? ಸಂವಿಧಾನ ಇರ್ಬೋದು, ಬೇರೆ ದೇಶಗಳಿರ್ಬೋದು, ಎಷ್ಟು ಶೋಚನೀಯ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಒಂದು ಎಕ್ಸಾಮ್ ಫೀಸ್ ಕಟ್ಟೋ ಹೊತ್ತಿಗೆ ಆ ವ್ಯಕ್ತಿಯ ನಾಶನ ಆಗ್ತಾನೆ, ಅಥವಾ ಅಂದ್ರೆ ಅಷ್ಟು ಒತ್ತಡಗಳನ್ನು ಅನುಭವಿಸ್ತಾನೆ. ನಾನು ಡೆತ್ ಸರ್ಟಿಫಿಕೇಟ್, ನಾನು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋ ಹೊತ್ತಿಗೆ ಅವನ ಜೀವನ ನೆಗೆದು ಬಿದ್ದು ಹೋಗಿರ್ತದೆ. ಇಂತಹ ಸಿಚುವೇಶನ್ ನಲ್ಲಿ ತಂತ್ರಜ್ಞಾನವನ್ನು ಯಾವ ರೀತಿಯಲ್ಲಿ ಪೂರಕವಾಗಿ ಬಳಸ್ಕೋಬೇಕು ಅಂತಾರೆ. ಇನ್ನೊಂದು ನಿರುದ್ಯೋಗ ಬಿದ್ದೋಯ್ತು. ಎಷ್ಟಂತೂ ಲಕ್ಷಾಂತರ ಜನ ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ಬ್ರೋ ಗೊತ್ತಿರ್ಬೋದು, ಇತ್ಯಾದಿ ವ್ಯಕ್ತಿಗಳು ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾರೆ. ಈಶ್ವರಗಿರಿ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ಜನಕ್ಕೆ ನಿಮಗೆ ಗೊತ್ತು? ಎಷ್ಟು ಸಮಂಜಸವಾಗಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ವ್ಯಕ್ತಿಗಳಿಗೆ ನಾವು ಹೆಂಗೆ ಟ್ರ್ಯಾಕ್ ಮಾಡಬೇಕು ಅನ್ನೋ ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಸಮಾಜದಲ್ಲಿ ಸಾವಿರಾರು ವರ್ಷಗಳಲ್ಲಿ ಈಜಿಪ್ಟ್ ನಾಗರಿಕತೆಯಲ್ಲಿ ನಡೆದಂತಹ ವಿಚಾರಗಳನ್ನ ನಮ್ಮ ಜೊತೆನೇ ನಡೀತಿದ್ದೀವಿ ಎಂಬ ಸಂಭಾಷಣೆ ಮುಖಾಂತರವಾಗಿ ತಿಳಿಸುವಂತಹ ಒಂದು ತಂತ್ರಜ್ಞಾನವನ್ನು ಬಿಲ್ಡ್ ಮಾಡ್ಕೊಂಡಿರೋದು ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗಾಗಿಯೇ ಹೊರತು ಯಾರನ್ನೋ ಭಾವನೆ ಕಿತ್ಕೊಳ್ಳುವಂಥದ್ದು, ನಿರುದ್ಯೋಗ ಕಿತ್ಕೊಳ್ಳೋ ಉದ್ದೇಶ ಇದಕ್ಕಿಲ್ಲ. ಯಾವತ್ತು ನಾವು ಉದ್ದೇಶಬೇಕು, ವಿಜ್ಞಾನ ಅಂದ್ರೆ ವಿವೇಕದಿಂದ ಜ್ಞಾನವನ್ನ ಅರ್ಜಿಸಿಕೊಳ್ಳುವುದು. ವಿವೇಕ ಇರಬೇಕು. ನನ್ನ ಹತ್ರ ಖಡ್ಗ ಇದೆ, ನನ್ನ ಹತ್ರ ಮಿಸೈಲ್ಸ್ ಇದೆ, ನನ್ನ ಹತ್ರ ಬಾಂಬ್ ಇದೆ, ಅಟಮ್ ಬಾಂಬ್ ಇದೆ, ಯಾಕೆ ಇಟ್ಕೊಳ್ತೀವಿ? ನಮ್ಮ ಸಂರಕ್ಷಣೆಗಾಗಿ.